ಕೂಲಿ ಕಾರ್ಮಿಕರಿಂದ ಇರ್ಬೋದು, ಒಂದು ಖಾಸಗಿ ಕಾರ್ಖಾನೆಯಿಂದ ಇರ್ಬೋದು, ಒಂದು ಸರ್ಕಾರಿ ಕೆಲಸದಿಂದ ಇರ್ಬೋದು, ಒಂದು ಆಸ್ಪತ್ರೆಯಿಂದ ಇರ್ಬೋದು, ಪ್ರತಿಯೊಂದು ಅಧಿಕಾರಿಗಳ ಲೆವೆಲ್ ಯಾರೇ ಮೆಡಿಸಿನ್ಗಳನ್ನು ಒಯ್ದು ತೋರಿಸಿ ಗುಣಮುಖರಾಗ್ತಾರೆ. 89ರಲ್ಲಿ 2 ವರ್ಷ ಅಲ್ಲೇ ಇರ್ತೀವಿ ನಾವು. 89 ಮತ್ತೆ ನಮ್ಮ ತಾಯಿ ವಾಪಸ್ ಕೊಡ್ತೀವಿ ರಾಯಚೂರಿಗೆ. ಅವರ ಅಲ್ಲೇ ಉಳ್ಕೊಂಡಿರ್ತೀವಿ. ನಮ್ಮ ಅಣ್ಣ ಓಡ್ಬೇಕಾಗಿರ್ತಾನೆ. ಬಂದು ರೌಡಿಗಳು, ದೊಡ್ಡ ರೌಡಿ ಹೋಳಿ ಫೈಲ್ ಅಂತ ಹೆಸರು ಕರೀತೀರಿ. ಆ ರೌಡಿಗಳ ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಕೆಲಸ ಮಾಡೋಣ, ಅವ್ರು ಮಾಡ್ರಾಗ್ತಾ ಸತ್ತೋಗ್ತಾರೆ ಅವರು. ಅದಾದ ನಂತರ ಅಲ್ಲಿ ಕೆಲಸ ಬಿಟ್ಟು ಫುಟ್ಪಾತಲ್ಲಿ ಬೆನ್ನಾಪುರ ಮಾಡ್ತೀನಿ. ಬೆನ್ನಾಪುರ ಮಾಡಿ ಪೊಲೀಸರು ತಿಳ್ಕೊಳ್ತಾವಲ್ಲ, ಅದೇ ತೀರ ಕನ್ನಡಿಗರ ಸಂಘ ಅಂತ ಮಾಡ್ತೀನಿ. ನಾವು 98ರಲ್ಲಿ ತೀರ ಕನ್ನಡಿಗರ ಸಂಘ ಅಂತ ಕಟ್ಟಿ 2099ರಲ್ಲಿ ಮತ್ತೆ ರಕ್ಷಣಾ ಕೇಂದ್ರ ಉಳ್ಕೊಂಡಿದೆ. ಮತ್ತೆ ಆ ರಕ್ಷಣಾ ಕೇಂದ್ರ ಆಗ್ತೀನಿ. ಕ್ಷೇತ್ರ ಶಿವಾಜನ ಅಧ್ಯಕ್ಷರಾಗಿರ್ತೀನಿ ರಕ್ಷಣಾ ವೇದಿಕೆಯಲ್ಲಿ. 1999 ಸೇರಿ 2022 ಗಂಟೆ ಅವ್ರ ಜೊತೆ ಇರ್ತೀನಿ. ನಾನು 24 ವರ್ಷ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡಿರ್ತೀನಿ. ರಾಯಚೂರಿಂದ ಗುಲ್ಬರ್ಗ, ಯಾದಗಿರಿ, ಬೀದಾರು, ಆಮೇಲೆ ಬಿಜಾಪುರ ಬಂದೆ. ಬಿಜಾಪುರಲ್ಲಿ ಒಬ್ಬರು ವಕೀಲರು ಮಾಡಿದ್ದಾರೆ. ಮಡಿವಾಟ ಒಬ್ಬರು ವಕೀಲರು ಇದ್ರು. ಅದಾದ ನಂತರ MC ಮುಲ್ಲಾ ಅಂತೇಳಿ ಜಿಲ್ಲಾಧ್ಯಕ್ಷ ಮಾಡಿದೆ. ಅವಾಗ ಈ ಭಾಗದೆಲ್ಲ ಸಂಘಟನೆ ಕಟ್ಟಿದ್ದು ನಾನೇ. ಫಸ್ಟ್ ಕನ್ನಡ ಶಾಲೆ ತಂದು ನಾನೇ. ಮತ್ತೆ ರೇಷ್ಮಾ ಪಡಾಕ್ಪುರ್ ಅಂತೇಳಿ ರಾಜ್ಯ ಉಪಾಧ್ಯಕ್ಷ ಮಾಡಿದ್ ನಾನೇ. ಕನ್ನಡ ಶಾಲೆ ಹಾಕ್ಸಿದ್ ನಾನೇ. ನನ್ನ ಕಾರಲ್ಲಿ ಕರ್ಕೊಂಡೋಗಿ ಸಂಘಟನೆ ಸೇರಿಸಿದ್ದೆ. ಅಮ್ಮನ ಸಾಕಷ್ಟು ಕನ್ನಡ ಕೆಲಸ ಮಾಡಿ ಈ ಭಾಗದಲ್ಲಿ ಎಲ್ಲಾ ಕಡೆ ಓಡಾಡಿದ್ದೀನಿ. ನನ್ನ ತಾಯಿ ತವರು ಬಂಡೆಪುರ ಸಾರೋಡಿಗೆ. ನಾನು ಬಿಜಾಪುರ ಜಿಲ್ಲೆ, ನಮ್ಮ ತಾಯಿ ತವರು ಬಿಜಾಪುರ ಜಿಲ್ಲೆ. ಈ ಭಾಗದಲ್ಲಿ ಮಾದಪ್ಪ ಸಕ್ಕರ ಉಂಬರಣೆಲ್ಲ ಕರ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಹಿಂಡಿ, ಸಿಂಧಿಗೆ ಎಲ್ಲ ಓಡಾಡಿ, ದೇವರಿಗೆ ಎಲ್ಲ ಸಾಕಷ್ಟು ಕಡೆ ಇದೆಲ್ಲ ಓಡಾಡಿ ನಾನು ಸಂಘಟನೆ ಕಟ್ಟಿದ್ದೀನಿ. ಈಗ ನಮ್ಮ ಕನ್ನಡ ಸೇನೆ ಆಗಿ 1 ವರ್ಷ 7 ತಿಂಗಳಾಯಿತು. 1 ವರ್ಷ 7 ತಿಂಗಳಲ್ಲಿ ಸಾಕಷ್ಟು ಕಡೆ ಹೋರಾಟ ಮಾಡಿ, ಸಾಕಷ್ಟು ಕಡೆ ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟು, ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಎಲ್ಲ ಕಡೆ ಓಡಾಡಿ ಸಂಘಟನೆ ಕಟ್ಟಿ ಸುಮಾರು 17 ಜಿಲ್ಲೆಯಲ್ಲಿ ಸಂಘಟನೆಯನ್ನು ಇವತ್ತು ಆಗಿದೆ. ಇವತ್ತು ಸೇರಿ 17 ಜಿಲ್ಲೆ ಸಂಘಟನೆ ಆಗಿ ಜಿಲ್ಲಾಧ್ಯಕ್ಷರು ಆಯ್ಕೆ ಮಾಡಿ ಸಾಕಷ್ಟು ನಮ್ಮ ಗಿಡಸರ ಕೇಸಲ್ಲ ಹೇಳ್ತಾ ಇದ್ರು. ಒಂದು ಸಿಲೆ ಆಗ್ಬೇಕಂದ್ರೆ ಉಳಿಯೋದು ಪೆಟ್ಟು ಜಾಸ್ತಿ ನಿಂತಿದ್ದ. ನಾನು ಸುಮ್ಮನೆ ರಾಜ್ಯಾಧ್ಯಕ್ಷ ಆಗಿಲ್ಲ. ಸಾಕಷ್ಟು ಕೇಸ್ಗಳು ಹಾಕೊಂಡು ಹೋರಾಟ ಮಾಡಿ ಜೈಲಿಗೆ ಹೋಗಿ, ನಾನು 2 ಮಕ್ಕಳು ಹುಟ್ಟಿದಾಗ ನಾನು ಜೈಲಲ್ಲೇ ಇದ್ದೆ. 30 ಸಲ, 40 ದಿವಸ, 25 ದಿವಸ, 17 ಸಲ ಜೈಲು ನೋಡಿದ್ದೀನಿ ನಾನು. ನಾಡಿನಗೋಸ್ಕರ ಯಾರು ಅತ್ಯಾಚಾರ ಮಾಡಿಲ್ಲ, ಯಾರು ಉಳಿದಿಲ್ಲ, ಕಳ್ತನ ಮಾಡಿಲ್ಲ. ಕನ್ನಡಕ್ಕೋಸ್ಕರ, ಕನ್ನಡ ಮಕ್ಕಳು ನ್ಯಾಯ ದುರ್ಗಕ್ಕೋಸ್ಕರ ಹೋರಾಟ ಮಾಡಿ 17 ಸಲ ಜೈಲಿಗೆ ಹೋಗಿ 48 ಕೇಸ್ ಹಾಕಿದೆ ನನ್ನ ಮೇಲೆ. ಅತಿ ಹೆಚ್ಚು ಕೇಸ್ ಕನ್ನಡ. ಮತ್ತೆ ರೌಡಿ ಲಿಸ್ಟ್ ಮಾಡಿದ್ದು ನನ್ನೇ. 2008ರಲ್ಲಿ ಮಾಡಿದ ರೌಡಿ ಲಿಸ್ಟ್. ಕನ್ನಡದ ರೌಡಿ ಲಿಸ್ಟ್ ಯಾರು ಮಾಡಿರಲಿಲ್ಲ. ಆ ತರ ಹೊಡಿ ಹೋರಾಟ ಏನೋ ನೋಡ್ಕೊಂಬಂದ್ರೆ ನಾವು ಮಾಡ್ಕೊಂಡ್ಬಿಡೋರು. ಯಾಕಂದ್ರೆ ನಾವು ಉತ್ತರ ಕನ್ನಡ ಜನ ಅಲ್ಲ. ಉಪ್ಪು ಖಾರ, ಜೋಳದ ರೊಟ್ಟಿ ನಾವೆಲ್ಲ ಸಕ್ತಿ. ಅವಾಗ ನಮ್ಗೆ ಎಷ್ಟು ಹೋರಾಟ ಮಾಡಿದ್ರೆ ಯಾಕೆ ನ್ಯಾಯ ಸಿಗ್ತಲ್ಲ ಅಂತ ನೋಡಿದಾಗ, ಕೇಂದ್ರ ರೈಲ್ವೆ ಆಫೀಸರ್ ಒಬ್ರು ಇರ್ತಾರೆ, ಮಹೇಶ್ ಮಂಗಲ್ ಅಂತೇಳಿ ಅವ್ರ ಹೆಸರು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಹೆಡ್ ಆಫೀಸ್ 5ನೇ ಫ್ಲೋರ್ ಇರುತ್ತೆ. ಅದು ಎಲ್ಲ ನಾರಾಯಣಗೌಡರೆಲ್ಲ ಹೋರಾಟಕ್ಕೆ ಗೇಟ್ ಮುಂದೆ ಕುಂದಿರ್ತಾರೆ. ನಾನು ಒಬ್ಬನೇ ಏನ್ ಮಾಡ್ಕೊಂಡು ಒಂದು ಐಡಿಯಾ ಮಾಡ್ಕೊಂಡು ಒಂಥರ ಗ್ರಾಮೀಣ ಮಕ್ಕಳಿಗೆಲ್ಲ ಕೆಲಸ ಸಿಗುತ್ತೆ. ಇವತ್ತು 3800 ಜನ ರೈಲ್ವೆ ಕೆಲಸ ಮಾಡ್ತಿದ್ದಾರೆ. ನನ್ನ ಹೋರಾಟ ಫಲದಿಂದ ಆ ಮಕ್ಕಳಿಗೋಸ್ಕರ ಹೋರಾಟ ಮಾಡಿ ನಾನು ಜೈಲ್ ಹೋಗಿದ್ದೀನಿ. ಇವತ್ತು ಆ ಮಕ್ಕಳು ಇವತ್ತು ರೈಲ್ವೆದಲ್ಲಿ ಕೆಲಸ 20,000-30,000 ಅರಿವು ಕೊಟ್ಬಿಟ್ಟು ನಾವು ಮಕ್ಕಳಿಗೆ, ನಮ್ಮ ಭಾಗದವರಿಗೆ ಇವತ್ತೆಲ್ಲ ಗುಡಿಸಲು ಕಟ್ಕೊಂಡಿದ್ದಾರೆ. ಫುಟ್ಪಾತ್ ರೈಲ್ವೆ ಸ್ಟೇಷನ್ ಅಲ್ಲಿಂದ ಇದ್ದಾರೆ. ಅವರೆಲ್ಲ ಮನೆಗಳು ಕೊಡ್ಬೇಕಂತೇಳಿ ಮತ್ತೆ ಅರ್ಜಿ ನಮ್ಮ ಕಟ್ಟಡ ಕಾರ್ಮಿಕ ನಾವೆಲ್ಲ ಸೇರಿ ಮನೆಗೆ ಕೊಟ್ಟಿದ್ದೀವಿ. ಮತ್ತೆ ಮುಂದಿನ ಮನೆಗಳು ಹಾಕ್ಬಿಡ್ತು ಅಂತ ಹೇಳಿದ್ದಾರೆ. ಸಾಕಷ್ಟು ನಮ್ಮ ಭಾಗದವ್ರು ಬಂದವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದೀವಿ. ನಾವಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ. ಕನ್ನಡ ಕೆಲಸ ರಾತ್ರಿ 12 ಗಂಟೆ ಬಂದ್ರು ಕೂಡ ನಾವು ಹೋಗಿ ಕೆಲಸ ಮಾಡ್ಕೊಡ್ತಾ ಇದೀವಿ ಕೆಲಸಗಳು. ಯಾಕಂದ್ರೆ ನಾವೆಲ್ಲ ಹುಟ್ಟಿದೀವಿ ಕನ್ನಡದಲ್ಲಿ. ಏನೋ ಒಂದು ಗಿಡ ತಿನ್ಬೇಕು ನಾವು. ಯಾಕಂದ್ರೆ ನಮ್ಮ ಮೈಯಲ್ಲಿರೋ ರಕ್ತ ಕೆಂಪು ರಕ್ತ. ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಬಹಳ ಜನ ಬಂದ್ರೆ ಖುಷಿ ಆಯ್ತು ನನಗೆ. ಯಾಕಂದ್ರೆ ಇವತ್ತೆಲ್ಲ ರಾಜಕಾರಣದವರು ಇವತ್ತೆಲ್ಲ ನಮ್ಮ ಮೇಲೆ ಜಗಳ ಹಚ್ಬಿಟ್ಟು ಗುದ್ದಾಡಂತ ಕೆಲಸ ಮಾಡ್ತಿದ್ದಾರೆ. ನೀವೆಲ್ಲರೂ ಕನ್ನಡದ ಮಕ್ಕಳೇ. ನೀವೆಲ್ಲ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IPS ಆಗಬೇಕು. ನೀವೆಲ್ಲ ಹೇಳ್ತಾ ಇದ್ರು ನಮ್ಮ ಚವ್ಹಾಣರು. ಕನ್ನಡ ಶಾಲೆಗಳು ಹೋಗಿ ನೀವು ಕನ್ನಡ ಶಾಲೆ ಮಕ್ಕಳು ಇವತ್ತ IAS ಆಗಿದ್ದಾರೆ, KS ಆಗಿದ್ದಾರೆ, IPS ಆಗಿದ್ದಾರೆ. ಎಷ್ಟೋ ಜನ MLA ಮಂತ್ರಿಗಳಾಗಿದ್ದಾರೆ. ನಾವು ಆ ಶಾಲೆ ಬಗ್ಗೆ ಹೋರಾಟ ಮಾಡಿದೀವಿ. ಸಾಕಷ್ಟು ರಾಯಚೂರು ಜಿಲ್ಲೆ ಗಡಿಭಾಗದಲ್ಲಿ ಹೋರಾಟ ಮಾಡಿದೀವಿ. ಮುಂದಿನ ಹೋರಾಟ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಅನುಹಕ್ಕ ಅಂತೇಳಿ ನಾವೆಲ್ಲ ಸೇರಿ ಬಣ್ಣ ಹೊಡೆಯಂತ ಕೆಲಸ ಮಾಡಿ ಸ್ವಚ್ಛತೆ ಮಾಡ್ತಾ ಇದೀವಿ. ಸರ್ಕಾರ ಮನೆಗಳು ಕೊಡ್ತಾ ಇದೀವಿ. ಶಿಕ್ಷಣ 12,000 ವೇಕೆನ್ಸಿ ಇದೆ. ಶಿಕ್ಷಕರು ಇಲ್ಲ. ಅದೆಲ್ಲ ನನ್ಗೆ ಮಾಹಿತಿ ತೊಗೊಂಡಿನಿ. ಹೋರಾಟ ಮಾಡ್ತಾ ಇದೀವಿ ನಾವು ಅಂದ್ರೆ ಬೇಗ ಬರ್ತಾ ಇಲ್ಲ.
ಮಧು ಬಂಗಾರಪ್ಪ ಭೇಟಿಯಾಗಿ ಮನವಿ ಕೊಟ್ಟಿದ್ದೀವಿ. ಮುಂದಿನ ಅಷ್ಟೇ ಈ ಗಡಿ ಭಾಗದಲ್ಲಿ ಎಷ್ಟು ಕನ್ನಡ ಶಾಲೆಗಳಿದೆ ಅದ್ರ ಮುಂದೆ ಹೋರಾಟ ಮಾಡಿ ಸ್ವಚ್ಛತೆ ಮತ್ತೆ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ. ನಮ್ಮ ಕನ್ನಡ ಸೈನಿಕ ಕರೆ ಕೊಡ್ತೀವಿ. ಮುಂದಿನಲ್ಲಿ ನಾವು ಎಲ್ಲ ಸೇರಿ ಹೋರಾಟ ಮಾಡಿ ಅಂತ ಶಾಲೆಗಳು ಸ್ವಚ್ಛತೆ ಇಟ್ಕೊಳ್ಳೋಣ. ಆ ಶಾಲೆ ನಮ್ಮ ಬಡವರ ಮಕ್ಕಳು ಕನ್ನಡ ಶಾಲೆಗೆ ಕಳಿಸುವಂತ ಕೆಲಸ ನಾವು ಎಲ್ಲ ಸೇರಿ ಮಾಡೋಣ, ಮುಂದೆ ಮಾಡ್ತೀವಿ. ಇವತ್ತೆಲ್ಲ ಗಡಬಾಡಿದೆ ಪೆನ್ ಕೊಡಿ ಕೈಯಲ್ಲಿ ನಿಮ್ಮ ಮಕ್ಕಳಿಗೆ. ಅವರು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IPS ಆಗ್ಬೇಕು. ಇವತ್ತ ಮೆಕ್ಯಾನಿಕ್ ಕೆಲಸ ಕಳಿಸ್ತೀರಿ, ಏನೋ ನನ್ನ ಮಗ 1000 ರೂಪಾಯಿ ದುಡ್ಕೊಂಡ್ ಬರ್ತಾನಲ್ಲ, ಶಾಶ್ವತ ಅಲ್ಲ ಅದು. ನಿಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IPS ಆಗ್ಬೇಕಂದ್ರೆ ಶಾಲೆಗೆ ಕಳಿಸ್ಕೊಡಿ. ಜಾಸ್ತಿ ನಾನು ಮುಸ್ಲಿಂ ಬಾಂಧವರು ನಮ್ಮ ಶಿವಾಜಿನಗರ ಅದೇ ಹೇಳ್ತಾ ಇರ್ತೀನಿ ನಾನು, ನಿಮ್ಮ ಮಕ್ಕಳು ಇಸ್ಕೊಂಡು ಅವ್ರು ಕೊಟ್ಟು ಬಿಜಿನ್ ಕಳಿಸುವಂತ ಕೆಲಸ ಯಾರು ಮಾಡಬೇಡಿ. ಪೆನ್ ಕೊಡಿ ಕೈಯಲ್ಲಿ, ಪುಸ್ತಕ ಕೊಡಿ, ವಿಚಾರಗಳು ತಿಳಿಸಿ. ಶಿಶುನಾಳ ಶರೀಫ್ ಗೊತ್ತಿರ್ಬೇಕು ನಿಮ್ಮ ಮಕ್ಕಳಿಗೆ. ಪೊಲೀಸ್ ಗೊತ್ತ ಏನ್ ಬೇಕಾಗಿಲ್ಲ ನಮ್ಗೆ. ಶಿಶುನಾಳ ಶರೀಫ್ ಯಾರಂತ ಗೊತ್ತಿರ್ಬೇಕು, KS ನಿಸಾರ್ ಅಹಮದ್ ಗೊತ್ತಿರ್ಬೇಕು, ರಂಜಾನ್ ಸಾಹಬ್ ಗೊತ್ತಿರ್ಬೇಕು. ಕನ್ನಡದ ಟಿಪ್ಪು ಸುಲ್ತಾನ್ 2 ಮಕ್ಕಳು ಹಣ ಇಟ್ಬಿಟ್ಟು ಹೋರಾಟ ಮಾಡಿದಂತ ವ್ಯಕ್ತಿ ಟಿಪ್ಪು ಸುಲ್ತಾನ್ ಹೆಸರು ಗೊತ್ತಿರ್ಬೇಕು ನಿಮ್ಮ ಮಕ್ಕಳಿಗೆ. ಇವತ್ತೆಲ್ಲ ನೀವು ನೋಡ್ತಾ ಇದ್ರೆ ಮುಸ್ಲಿಂ ಬಾಂಧವರು ರೋಡಿಗಳು ಆಗ್ತಾ ಇದಾರೆ, ಕಾರ್ಮಿಕ ಕೆಲಸ ಮಾಡ್ತಾರೆ. ಸಾಕಷ್ಟು ಜನ ಮಕ್ಕಳಿಗೆ ನಾವು ಬುದ್ಧಿ ಹೇಳಿಬಿಟ್ಟು ಶಿವಾಜಿ ಪಿಟ್ಪಟ್ ಹುಡುಗರನ್ನೆಲ್ಲ ಕನ್ನಡ ಶಾಲೆ ನಾಯಕರುಗಳು ಮಾಡಿದ್ ನಾನು. ಶಿವಾಜಿ ಡ್ರಗ್ಸ್ ಸೇರಂತ ಹುಡುಗರುಗಳಿಗೆ ನಾಯಕರುಗಳು ಮಾಡಿದ್ ನಾನು. ಇವತ್ತ ರೋಡ್ಗಳು ಇರ್ತಾರಂತಾರಲ್ಲ ಕಾರ್ಪೊರೇಟರ್ ಮಾಡಿದ್ ನಾನು ಶಿವಾಜಿನಗರದಲ್ಲಿ. ಇವತ್ತು 2 ಕಾರ್ಪೊರೇಟರ್ಗಳಾಗಿದ್ದಾರೆ ರೋಡ್ಗಳು. ಕೋಳಿ ಪೈಸ್ ಮಗ ಶಕೀಲ್ ಅಹಮದ್, ಇಸ್ಟಾಕ್ ಪೈಲವನ್ 2 ಕಾರ್ಪೊರೇಟರ್ ಮಾಡೋದು ಕನ್ನಡ ಶಾಲೆ ಹಾಕಿ ಅವ್ರನ್ನ ನಾಯಕರು ಮಾಡಿದೆ ನಾನು ಆ ಭಾಗದಲ್ಲಿ. 35 ವರ್ಷದಿಂದ ಶಿವಾಜಿನಗರ ಮುಸ್ಲಿಂ ಬಾಂಧವರ ಜೊತೆ ಇದ್ದೀನಿ ನಾನು. ನಾವೆಲ್ಲರೂ ಜಾತಿ ಭೇದ ಬಿಟ್ಟು ಇವತ್ತು ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಇವತ್ತು ನಿಮ್ಮ ಮೈಯಲ್ಲಿರೋಂತ ಹಸುರಲ್ಲ, ಬಿಳಿ ಅಲ್ಲ, ಕೆಂಪರಾಗ್ತಾ ಇರೋದು ನಾವು ನೀವೆಲ್ಲ ಒಂದೇನೆ. ನೀವೆಲ್ಲ ಕನ್ನಡ ಕರೀರಿ, ಕನ್ನಡ ಮಾತಾಡ್ರಿ, ಕನ್ನಡ ಓದ್ರಿ, ನೀವೆಲ್ಲ ಕನ್ನಡ ಅಧಿಕಾರ ಪಡ್ಕೊಳ್ರಿ. ಯಾಕಂದ್ರೆ ಇವತ್ತೆಲ್ಲ ಎಲ್ಲ ಉದ್ಯೋಗಗಳೆಲ್ಲ ಪಡ್ಕೊಂತ ಇದ್ದಾರೆ. ಇವತ್ತು IPS ಇವತ್ತೆಲ್ಲ ಹೊರಗಿನ ದೇಶದಿಂದ BR ಬಂದು ಎಕ್ಸಾಮ್ ಮಾಡ್ಬಿಟ್ಟು ಪಾಸ್ ಆಗಿ ಅವರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ನೀವು ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಸಿ. ಇವತ್ತಿನ ಮಕ್ಕಳು ಅವರೇ ಆಸ್ತಿ, ನಿಮ್ಮನ್ನ ಸಾಕ್ತಾರೆ. ಇವತ್ತು ನಾವು ಮಕ್ಕಳು ಸಾಕ್ತಾ ಇದೀವಲ್ಲ, ಅವ್ರು ನಮ್ಮನ್ನು ಮುಂದೆ ಸಾಕ್ತಾರೆ. ಚೆನ್ನಾಗಿ ಓದ್ತೀರಿ, ವಿದ್ಯಾಭ್ಯಾಸ ಕೊಡ್ರಿ. ಯಾಕಂದ್ರೆ ನಾನು ಓದು ಭಾಷೆ ಏನಿಲ್ಲ, ಬರೀ ಆಯಿ ಅಷ್ಟೇ ಕಲ್ತಿರ್ತಾನೆ. ಹೊಡೆದು ಪಾಠ ಆಯಿ ಓದ್ಬಿಟ್ಟು ಇದು ಉಪ್ಪಿಟ್ಟು ತಿನ್ಕೊಂಡು ಓಡಾಡ್ತಿದ್ದಾರೆ. ಸಾಲಿ ಓದಕ್ಕೆ ದುಡ್ಡಿರಲಿಲ್ಲ. ಲಕ್ಷಾಂತರ ವಿದ್ಯಾರ್ಥಿ ನಾನು ಓದೋಲ್ಲ ಕಾರಣಕ್ಕೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬ್ಯಾಗು, ಪುಸ್ತಕ, ಬಿಸಿ ಊಟ ತಾಟ್ಗಳು ಹಂಚಿದ್ದೀನಿ ನಾನು. ಸುರ್ಪುರ ತಾಲೂಕು, ಶಾಪುರ ತಾಲೂಕಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ನಾನು ಓದಾದ ಕಾರಣಕ್ಕೆ. ವಿದ್ಯಾವಂತರ ಆಗ್ಬೇಕು ನಮ್ಮ ಮಕ್ಕಳು, ರೈತರ ಮಕ್ಕಳುಗಳು. ನೀವೆಲ್ಲ ಹೊಲ ಮನೆ ಮಾರ್ಬಿಟ್ಟು ಓದಿಸಿರ್ತೀರಿ, ಹೊಲ ಒತ್ತಿಟ್ಟು ಓದಿಸಿರ್ತೀರಿ, ಸಾಲ ಮಾಡಿ ಓದಿಸಿರ್ತೀರಿ. ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ಎಲ್ಲ ಸಾಲಿ ಮೇಲೆ ಕಣ್ಣಿಡ್ತಾ ಇದೀವಿ. ನಮ್ಮ ಮಕ್ಕಳು, ಕನ್ನಡ ಮಕ್ಕಳು ಹಾಳಾಗಬಾರ್ದು. ನಮಗೂ ಗುರಿ ಇದೆ. ನಮ್ಮ ಮಕ್ಕಳು ಕೆಡ್ತಾ ಇರಲ್ಲ. ಇವತ್ತು BR UP ಉತ್ತರ ಕನ್ನಡ ಬಂದು ನಮ್ಮ ಕನ್ನಡ ಮಕ್ಕಳಿಗೆಲ್ಲ ಹಾಳು ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ಈ ಭಾಗದಲ್ಲಿ ಯಾರ ವಿದ್ಯಾರ್ಥಿಗಳು ಉತ್ತರ ಭಾರತೀಯ ನೇಪಾಳದಿಂದ ಬಂದಂತ ಮೇಲೆ ಕನ್ನಡ್ರಿ ನೀವು. ಯಾಕಂದ್ರೆ ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾರೆ ಅವರೇನೆ. ದುಶ್ಚಟ ಕಲಿಸ್ಬಿಟ್ರೆ ನಮ್ಮ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾರೆ. ದಯವಿಟ್ಟು ನೀವು ಈ ಭಾಗದಲ್ಲಿ ವಿದ್ಯಾರ್ಥಿಗಳು BR UP ಇಂದ ಬಂದಂತ ವಿದ್ಯಾರ್ಥಿಗಳ ಮೇಲೆ ಕಣ್ಣಿಡ್ರಿ. ಡ್ರಗ್ಸ್ ಗಾಂಜಾ ಮಾರೋದು ನಿಲ್ಲಿಸ್ರಿ. ಆ ಮಕ್ಕಳಿಗೆ ಒಂದು ನ್ಯಾಯ, ನಮ್ಮ ಕನ್ನಡ ಮಕ್ಕಳು ನ್ಯಾಯ ತೋರಿಸ್ಕೊಡುವಂತ ಕೆಲಸ ನಾವು ಮಾಡೋಣ. ಮಕ್ಕಳು ಚೆನ್ನಾಗಿ ಓದಿಸ್ರಿ. ಎಲ್ಲರೂ ಒಂದು ಮೋಟಿವೇಶನ್ ಮಾಡಿದ್ರೆ ಅಧ್ಯಕ್ಷರೇ, ಒಂದೊಂದು ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಪ್ರತಿ ಶನಿವಾರ ತಿಂಗಳ ಒಂದ್ಸಲ 2 ಸಲ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ಈ ತರ ಹೊರಗಿನ ವಿದ್ಯಾರ್ಥಿಗಳು ಯಾರು ಬಂದಿದ್ರೆ ಮುಖ್ಯಾಂಶ ತಿಳ್ಕೊಳ್ರಿ. ಆ ಮಕ್ಕಳಿಗೆ ನಾವು ಅವ್ರ ಮೇಲೆ ನೀವೇ ಹೇಳ್ಬೇಕು. ನೀವು ಯಾರಿಗೆ ಕಾಲೇಜ್ ಓನರ್ ಹೇಳ್ಬೇಕು ನೀವು. ಯಾಕಂದ್ರೆ ಇವತ್ತು ನೋಡ್ತಾ ಇದೀವಿ ಬೆಂಗಳೂರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಯಾವ ನೇಪಾಳ ಬಂದಾಗ 100 ಮಕ್ಕಳಿಗೆ ಹಾಳು ಮಾಡಿರ್ತಾರೆ ನಾವು ಬೆಂಗಳೂರು. ಇದೇ ಸಿನ್ನೂರು ತಾಲೂಕಿನ, ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕಲ್ಲಿ ಉಮೇಶ್ಗೌಡ ಗೊತ್ತಿರ್ಬೇಕು. ಒಂದು ಮಗ ಮುಸ್ಲಿಂ ಬಾಂಧವ ಹುಡುಗ ಡ್ರಗ್ಸ್ ಕೈ ಚುಚ್ಚಿ 2 ಕೈ ಕೊಡ್ತಾ ಸತ್ತೋಗ್ಬಿಟ್ಟ. ಕರೆಕ್ಟ್ ಅನ್ರಿ? ಸಿನ್ನೂರು ತಾಲೂಕು, ರಾಯಚೂರು ಜಿಲ್ಲೆಯಲ್ಲಿ ಆ ತರ ಆದ್ರೆ ಒಂದು ಮಗ ಈ ತರ ಕೆಟ್ಟೋಗ್ಬಿಟ್ಟು ಇನ್ನೊಂದು ಮಕ್ಕಳು ಅದೇ ತರ ಹಾಳಾಗ್ತಿದ್ರೆ ದಯವಿಟ್ಟು ನೀವೆಲ್ಲ ಜಾಗೃತಿಯಿಂದ ಕನ್ನಡ್ರಿ. ನಮ್ಮ ಭವಿಷ್ಯ ಕಟ್ಕೋಬೇಕಾಗಿದೆ. ನಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್, IPS ಆಗ್ಬೇಕು. ಕರ್ನಾಟಕ ಆಳ್ಬೇಕು, ಬೇರೆ ಬಂದು ಹಾಳಾಗೋದಿಲ್ಲ. ಇಲ್ಲಿ ನಮ್ಮ ಮಕ್ಕಳೇ, ಕನ್ನಡದ ಮಕ್ಕಳೇ ನಾಳೆ ಎಲ್ಲದರಲ್ಲಿ ಮುಂಚೆನೆ ಇರ್ಬೇಕು. ನಾವು ಇವತ್ತ ಹೊರಗೆ ಕೊಟ್ರೆ ಕಸ ಕುಡ್ಸೋಕು ರೆಡಿ ಇರ್ಬೇಕು, ಪಾನಿಪುರಿ ವ್ಯಾಪಾರ ಮಾಡೋಕು ರೆಡಿ ಇರ್ಬೇಕು, ಓದೋಕು ರೆಡಿ ಇರ್ಬೇಕು, ಡಾಕ್ಟರ್ ಆಗೋಕು ರೆಡಿ ಇರ್ಬೇಕು, ಇಂಜಿನಿಯರ್ ಆಗೋಕು ರೆಡಿ ಇರ್ಬೇಕು. ನಮ್ಮ ಕನ್ನಡದ ಮಕ್ಕಳೇ ಕನ್ನಡದಲ್ಲಿ ಸಾರ್ವಭೌಮ ಆಗಬೇಕು. ನಮ್ಮ ಕನ್ನಡದ ಮಕ್ಕಳೇ ಸಾರ್ವಭೌಮ ಆಗಿರ್ಬೇಕು. ಅದು ನಮ್ಮ ಉದ್ದೇಶ ಇದೆ. ನೀವೆಲ್ಲರೂ ಮಕ್ಕಳು ಚೆನ್ನಾಗಿ ಓದಿಸ್ರಿ. ಆಮೇಲೆ ನಿಮ್ಮ ಮಕ್ಕಳಿಗೆ ಅಪ್ಪ, ಅಮ್ಮ, ಅವ್ವ ಅಂತ ಕಲಿಸ್ರಿ. ಮಮ್ಮಿ, ಡ್ಯಾಡಿ, ಅಂಕಲ್ ಅಂತ ಕಲಿಸ್ಬಿಟ್ಟಿದ್ದಾರೆ. ಬಿಟ್ಟು ನಿಮ್ಮ ಮಮ್ಮಿ ಸತ್ಯನ ಪೆಟ್ಟಿಗೆ ಈಜಿಗೆ ಬಸ್ ಇರ್ತಾರೆ ಹೇಳ್ತಾರೆ ಮಮ್ಮಿ ಅಂತ. ನಾವ್ಯಾಕೆ ಸತ್ಯನ ಪೆಟ್ಟಿಗೆ ಆಗ್ಬೇಕು?
ನಮ್ಮ ತಾಯಿ ಅವ್ವ ಅಪ್ಪ ಅವಾಗೆಲ್ಲ ಮುಸ್ಕೊಂಡ್ ಬಂದ್ರೆ ನಾವೆಲ್ಲರೂ ಅಲಾಜವ್ರು ಪೂಜೆ ಮಾಡ್ತಿದ್ವಿ ನಾವೆಲ್ಲರೂ. ಹೆಂಗಿದ್ವಿ ಇವತ್ತು ಏನಾಗಿದೆ ಸಂಬಂಧಗಳು? ಒಬ್ರಿಗೊಬ್ರು ಕಿತ್ತಾಡಿ ಹೊರಗಾಗ್ತಾ ಇದಾರೆ. ನಮ್ಮ ಚಿಕ್ಕಪ್ಪ ಮೂರಮ್ಮ ಹಬ್ಬ ಮಾಡ್ತಿದ್ದ ಬಂಡೆಕೊಂಡು ಸಾಲೋಡಿಗೆಲ್ಲಿ ಬೆಂಕಿಯಲ್ಲಿ ಕುಂತ ಇದ್ದ. ಅವೆಲ್ಲ ಬಾಂಧವ್ಯ ದೋತ್ರ ಹುಡ್ತಿದ್ರು ನಮ್ಮ ಮುಸ್ಲಿಂ ಬಾಂಧವರು. ಕಾಕ ಚಿಕ್ಕಪ್ಪ ಅಂತ ಅಂತಿದ್ವಿ ನಾವೆಲ್ಲ. ಈ ಬಾಂಧವ್ಯ ಸುರ್ಕುಂಬ ಕುಡ್ತಾ ಇದೀವಿ ರಂಜಾನ್ ಟೈಮಲ್ಲಿ. ಈಗ ಏನಾಗಿದೆ? ಎಲ್ಲ ದೂರ 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 ಹೊರಗಾಗ್ತಾ ಇದೆ. ನಾವೆಲ್ಲರೂ ಮತ್ತೆ ನಮ್ಮ ಕನ್ನಡ ಸೇನೆ ಮುಖಾಂತರ ನಾವೆಲ್ಲರೂ ಅಕ್ಕ ತಂಗಿ ಅಮ್ಮ ತಂಗಿರಾಗಿ ನಾವೆಲ್ಲ ರಾಖಿ ಕಟ್ಸ್ಕೊಂಡು ಮೊನ್ನೆ ಮುಸ್ಲಿಂ ಬಾಂಧವರು ಕೈ ತುಂಬ ರಾಖಿ ಬಿಟ್ಟಿದ್ರು. ರಂಜಾನ್ ಹಬ್ಬ ಮಾಡ್ತೀನಿ, ನಾನು ಗಣೇಶ ಹಬ್ಬ ಮಾಡ್ತೀನಿ, ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನೆಲ್ಲ ಸೇರಿಸಿ ಶಿವಾಜಿ ಫಂಕ್ಷನ್ ಮಾಡ್ತೀನಿ. ನನ್ನ ಬೆಳೆಸಿದ ಮುಸ್ಲಿಂ ಬಾಂಧವರು ನಮ್ಮ ಶಿವಾಜಿ 35 ವರ್ಷದಿಂದ ನಾನು ಸಾಕಿದ್ದಾರೆ. ಮುಸ್ಲಿಂ ಬಾಂಧವರು ಸಾಕಿದ್ದಾರೆ ನನ್ನ ಶಿವಾಜಿ. ಅದು ರೌಡಿಜಮ್ ಏನಾಗಿದೆ? ಸಚಿವರಾಗಿದ್ದಾರೆ. ನಿಮ್ಮ ಮಗನು ನಾಳೆ ಸಚಿವರಾಗ್ಬೋದು, ಓದ್ಬಿಟ್ಟು ಚೆನ್ನಾಗಿ ಓದಿಸ್ರು ಮಕ್ಕಳನ್ನ. ಅವರೇ ಆಸ್ತಿ ನಮ್ಗೆ. ಕನ್ನಡದ ಕೆಲಸ ಕೂಡ ನಿಮ್ಮ ಮಕ್ಕಳಿಗೆ ಕಳಿಸ್ಕೊಡಿ. ಯಾವುದೇ ಒಂದು ಧಕ್ಕೆ ಬಂದಾಗ ಹೋರಾಟಕ್ಕೆ ನಿಮ್ಮ ಮನೆಯಿಂದ ಒಬ್ಬೊಬ್ಬರು ಕಳಿಸ್ಕೊಂಡ್ರೆ ಹೋರಾಟ ಸಕ್ಸಸ್ ಆಗುತ್ತೆ. ನಮ್ಮ ಭಾಗದಲ್ಲಿ ಬಿಜಾಪುರ ಜಿಲ್ಲೆ ಸಾಕಷ್ಟು ಕುಂದುಕೊರತೆಗಳಿದೆ. ಒಳ್ಳೆ ರೇಟ್ ತೊಗರಿ ಬೆಳೆದಿರ್ತೀವಿ, ರೇಟ್ಗಳು ಸಿಗಲ್ಲ. ನೀರಾವರಿ ತೊಂದರೆ ಇರುತ್ತೆ, ರಸ್ತೆಗಳ ತೊಂದರೆ ಇರುತ್ತೆ. ಹೆರಿಗೆ ಒಂದು ಬಾಣ್ತಿಗೆ ಹಾಸ್ಪಿಟಲ್ ಹೋಗೋ ಗಾಡಿಗಳಿರಲ್ಲ, ಬಸ್ಗಳಿರಲ್ಲ, ಆಟೋಗಳಿರಲ್ಲ. ಒಂದು ಊರಲ್ಲಿ ಸಾಕಷ್ಟು ನಾನು ನೋಡಿದ್ದೀನಿ. ಎಲ್ಲ ಹಳ್ಳಿಗಳು ತಿರುಗಾಡಿದ್ದೀನಿ ನಾನು. ರಸ್ತೆಗಳೆಲ್ಲ ಹೋರಾಟ ಮಾಡಿ ರಸ್ತೆಗಳು ಹಾಕ್ಸಿದ್ದೀನಿ. ಕರೆಂಟ್ ಇರಲ್ಲ, ವಿದ್ಯುತ್ ದೀಪಗಳಿರಲ್ಲ. ಸಾಕಷ್ಟು ಸಮಸ್ಯೆಗಳು. ಪಂಚಾಯತಿಂದ ಅನುದಾನ ಬಂದಿರ್ತವೆ, ನಿಮ್ಗೆ ನ್ಯಾಯ ದುಡ್ಡು ಸಿಗಲ್ಲ. ಒಂದು ಹೊರಗಿ ಮಿಷಿನ್ ಬಂದಿರ್ತವೆ, ಮಕ್ಕಳಿಗೆ ಸೈಕಲ್ಗಳು ಬಂದಿರ್ತವೆ, ಕಂಪ್ಯೂಟರ್ಗಳು ಬಂದಿರ್ತವೆ. ಎಲ್ಲ ಅವರನ್ನ ಮಾಡ್ಕೊಂಡು ಒಂದು ಮನೆ 5 ಮನೆ ಆಗ್ತಿರೋ ಮನೆಗಳು ಆಗ್ತಾ ಇದಾರೆ. ಬಡವರು ಮನೆಗಳು ಸಿಗ್ತಾ ಇಲ್ಲ. ಅವೆಲ್ಲ ನಾವೆಲ್ಲ ಕೇಳಬೇಕಾಗಿದೆ. ನಮ್ಮ ಹಕ್ಕು ಸೌಲಭ್ಯಗಳು ಬಡವರಿಗೆ